ಹಾಯ್ ಫ್ರೆಂಡ್ಸ್, 5 ನಿಮಿಷದಲ್ಲಿ ಡಾಲ್ ಫ್ರೈ ಹೇಗೆ ಮಾಡೋದು ನೋಡೋಣ. ಡಾಲ್ ಫ್ರೈಗೆ ಬೇಕಾಗಿರೋ ಸಾಮಗ್ರಿಗಳು: ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ, ಬ್ಯಾಡಗಿ ಮೆಣಸಿನಕಾಯಿ, ಕೊತ್ತಂಬರಿ, ಟೊಮಾಟೊ, ಒಂದು ಕಪ್ ಬೇಳೆ, ಕರಿಬೇವು, ಅರಿಶಿನ, ರುಚಿಗೆ ಬೇಕಾದಷ್ಟು ಉಪ್ಪು, ಸಾಂಬಾರ್ ಪುಡಿ. ಡಾಲ್ ಫ್ರೈ ಮಾಡೋಕ್ಕೆ ಇಷ್ಟು ಬೇಕಾಗುತ್ತೆ. ಈಗ ಹೇಗೆ ಮಾಡೋದು ನೋಡೋಣ. ಫಸ್ಟ್ ಒಂದು ಕುಕ್ಕರ್ ತಗೊಂಡಿದೀವಿ. ಕುಕ್ಕರ್ ಇಲ್ಲ ಅಂದ್ರೆ ಬಾಂಡ್ಲಿಯಾರು ತಗೋಬಹುದು, ಇಲ್ಲ ಕಡಾಯಾರು ತಗೋಬಹುದು. ನಾವು ಕುಕ್ಕರ್ ತಗೊಂಡಿದೀವಿ. ಹಂಗೆ 2 ಸ್ಪೂನ್ ಎಣ್ಣೆ, 1 ಕಪ್ ಬೇಳೆ, 1 ಕಪ್ ಬೇಳೆ ತಗೊಂಡಿದೀವಿ. ಅದಕ್ಕೆ 2 ಅಷ್ಟು ನೀರು ತಗೊಳ್ಬೇಕು. ಸ್ವಲ್ಪ ಉಪ್ಪು ಹಾಕಬೇಕು. ಚೆನ್ನಾಗಿ ಬೇಯಬೇಕು ಅಂದ್ರೆ ಬೇಳೆ. ಆಮೇಲೆ ಮುಚ್ಚಿ 3 ವಿಷಲ್ ಕೂಗಿಸ್ಕೋಬೇಕು. ಈಗ 3 ವಿಷಲ್ ಬಂದಿದೆ. ಓಪನ್ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಬೌಲಿಗೆ ಹಾಕೊಳ್ಳೋಣ. ಹಾಕಬಿಟ್ಟು ಮಸಿಬೇಕು. ಅದು ನಂಗೆ ಚೆನ್ನಾಗಿ ನುಣ್ಣಗಾಗೋ ತನಕ ಮಸಿಬೇಕು. ಚೆನ್ನಾಗಿ ಮಸ್ಬಿಟ್ಟು ಇವಾಗ ಒಂದು ಕುಕ್ಕರ್ ತಗೊಳ್ಳೋಣ. ಕುಕ್ಕರ್ಗೆ 2 ಸ್ಪೂನ್ ಎಣ್ಣೆ ಹಾಕೊಳ್ಳೋಣ. ಅದು ಚೆನ್ನಾಗಿ ಕಾಯ್ಬೇಕು ಕುಕ್ಕರು. ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಹಾಕೊಳ್ಳೋಣ. ಒಂದು ಸ್ವಲ್ಪ 2 ಸ್ಪೂನ್ ಜೀರಿಗೆ. ನಂತರ ಈರುಳ್ಳಿ ಸ್ವಲ್ಪ ಲೋ ಫ್ಲೇಮಲ್ಲೇ ಹುರ್ಕೊಳ್ಳೋಣ ಹಂಗೇನೆ. ಆಮೇಲೆ ಟೊಮೊಟೊ, 1 ಕಪ್ಪು ಟೊಮೊಟೊ. ಆಮೇಲೆ ಹಸಿಮೆಣಸಿನಕಾಯಿ, ಬ್ಯಾಡಗಿ ಮೆಣಸಿನಕಾಯಿ ಹಾಕೊಳ್ಳೋಣ. ನಂತರ ಶುಂಠಿ, ಬೆಳ್ಳುಳ್ಳಿ ಹಾಕೊಳ್ಳೋಣ. ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಶುಂಠಿ ಬೆಳ್ಳುಳ್ಳಿ. ಆಮೇಲೆ ಕರಿಬೇವು ಹಾಕೊಳ್ಳೋಣ. ಒಂದು ಸ್ವಲ್ಪನ ಕರಿಬೇವನ್ನ ಜಾಸ್ತಿ ಕೂಡ ಹಾಕೋಬಹುದು, ತುಂಬಾ ಒಳ್ಳೇದು. ಅರಿಶಿನ ಹಾಕೊಳ್ಳೋಣ. ಇದು ಡಾಲ್ ಫ್ರೈ ಚೆನ್ನಾಗಿರುತ್ತೆ. ಚಪಾತಿಗೂ, ದೋಸೆಗೂ, ಅನ್ನಕ್ಕೂ ಎಲ್ಲ ಸಖತ್ತಾಗಿರುತ್ತೆ ಕಾಂಬಿನೇಷನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇರಬೇಕದು ಮಿಕ್ಸ್ ಮಾಡ್ಕೊಳ್ಬೇಕಾರೆ. ಮತ್ತೆ ನಾವು ಆವಾಗಲೇ ಮಸ್ತಿದ್ವಲ್ಲ ಬೇಳೆನ, ಅದನ್ನ ಇವಾಗ ಹಾಕೊಳ್ಳೋಣ. ಹಾಕೊಳ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು ಚೆನ್ನಾಗಿ, ಎಲ್ಲ ಸೇರೋದನ್ನ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾರಾದ್ರೂ ಇವಾಗ ಸಡನ್ ಆಗಿ ಗೆಸ್ಟ್ ಬಂದ್ರೆ, ಏನಾದ್ರು ಮನೆಗೆ ಇಲ್ಲೆಲ್ಲ ಅಂದ್ರೆ ಇದನ್ನ 5-10 ನಿಮಿಷದೊಳಗೆ ಮಾಡ್ಕೋಬಹುದು ಡಾಲ್ ಫ್ರೈನ. ಮಕ್ಕಳಿಗೂ ಎಲ್ಲರಿಗೂ, ದೊಡ್ಡವ್ರಿಗೂ ಎಲ್ಲರಿಗೂ ಇಷ್ಟ ಆಗುತ್ತೆ ಚೆನ್ನಾಗಿ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಅದು ಗಟ್ಟಿಗೂ ಇರಬಾರ್ದು, ತೆಳುಗೂ ಇರಬಾರ್ದು, ಮೀಡಿಯಮ್ ಆಗಿ ಇರಬೇಕು. ಹಂಗಾದ್ರೆ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೂ ಕಾಂಬಿನೇಷನ್ ಆಗಿ ಚೆನ್ನಾಗಿರುತ್ತೆ. ಇದು ಹೆಲ್ತಿಗೂ ತುಂಬಾ ಒಳ್ಳೆಯದು. ಇದು ಮಕ್ಕಳು ಕೂಡ ತುಂಬಾ ಇಷ್ಟಪಟ್ಟು ತಿಂತಾರೆ. ಬ್ಯಾಚುಲರ್ ಕೂಡ ಮಾಡ್ಕೊಂಡು ತಿನ್ಬಹುದು 5-10 ನಿಮಿಷದಲ್ಲಿ. ಆಮೇಲೆ ಕೊತ್ತಂಬರಿ ಹಾಕೊಳ್ಳೋಣ ಒಂದು ಸ್ವಲ್ಪನ. ಈಗ ಸಾಂಬಾರ್ ಪುಡಿಯನ್ನು ಹಾಕೊಳ್ಳೋಣ. ನಮ್ಮ ಮನೇಲಿ ನಾವು ಮಾಡಿರೋ ಸಾಂಬಾರ್ ಪುಡಿ ಇದು. ನಿಮ್ ಮನೇಲಿ ಇಲ್ಲ ಅಂದ್ರೂ ಖಾರದ ಪುಡಿ, ಸಾಂಬಾರ್ ಪುಡಿ ಹಾಕೋಬಹುದು. ಹಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ. ನಾವು ಆಗ್ಲೇ ಬೇಳೆ ಬೇಯಿಸ್ಬೇಕಾದ್ರೆ ಉಪ್ಪು ಹಾಕಿದ್ವಿ. ಈಗ ಒಂದ್ ಸ್ವಲ್ಪ ನೋಡ್ಕೊಂಡು ಹಾಕೋಬೇಕು ಉಪ್ಪ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ. ಅದನ್ನ ಹಂಗೇನೆ 2 ನಿಮಿಷ ಹಂಗೆ ಕುದಿಯಕ್ ಬಿಡ್ಬೇಕು ನಾವು ಅದನ್ನ. ಇದು ಚೆನ್ನಾಗಿ ಕುದೀತೆ ಇವಾಗ. ಬ್ಯಾಚುಲರ್ ಕೂಡ ಮಾಡ್ಕೋಬಹುದು ಇದನ್ನ. ಈಗ ಒಂದು ಪ್ಲೇಟ್ ಮುಚ್ಕೊಳ್ಳೋಣ. 2 ನಿಮಿಷ ಕುದಿಬೇಕು ಅದನ್ನ ಹಂಗೆ ಚೆನ್ನಾಗಿ. ಈಗ ರೆಡಿ ಆಗಿದೆ ಡಾಲ್ ಫ್ರೈ. ಇದು 5-10 ನಿಮಿಷದಲ್ಲಿ ಸಿಂಪಲ್ ಆಗಿ ಮಾಡುವಂತ ಡಾಲ್ ಫ್ರೈ ಇದು. ಬ್ಯಾಚುಲರ್ಸ್ ಮನೆಯಲ್ಲಿ ಮಾಡ್ಕೋಬಹುದು ಇದನ್ನ. ತುಂಬಾ ಸಿಂಪಲ್ ಆಗಿ ಇರುತ್ತೆ ಇದು. ಚೆನ್ನಾಗಿರುತ್ತೆ. 5-10 ನಿಮಿಷದಲ್ಲಿ ಮಾಡ್ಕೋಬಹುದು ಇದನ್ನ. ಅನ್ನದಕ್ಕೂ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಅನ್ನಕ್ಕೂ, ಚಪಾತಿಗೂ, ಮುದ್ದಿಗೂ, ದೋಸೆಗೂ ತುಂಬಾ ಸಖತ್ತಾಗಿರುತ್ತದೆ. ಥ್ಯಾಂಕ್ ಯು.